ಕಳೆದ ಕೆಲವು ದಿನಗಳ ಹಿಂದೆ ನಡೆದಂತಹ ಹಾಲು ಉತ್ಪಾದಕರ ಅಂದರೆ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನಮ್ಮ ಒಕ್ಕೂಟಕ್ಕೆ ಎಷ್ಟು ಜನ ನಿರ್ದೇಶಕರುಗಳು ಆಯ್ಕೆಯಾಗಿದ್ದಾರೆ ಅವರೆಲ್ಲರನ್ನೂ ಸಹ ನಮ್ಮ ಮಾಗಡಿಗೆ ಕರೆದಿ ಮಾಗಡಿಗೆ ಸ್ವಾಗತ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರಾದಿಯಾಗಿ ಅಂದರೆ ನಮ್ಮ ನಿಕಟಪೂರ್ವ ಸಂಸದರಾದಂತಹ ಸುರೇಶಣ್ಣವರ ಆದಿಯಾಗಿ ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದಂತಹ ರಾಜಣ್ಣವರ ಆದಿಯಾಗಿ ಮತ್ತು ಇಲ್ಲಿ ನೆರೆದ ನಮ್ಮ ಅಶೋಕಣ್ಣವರು ತಮ್ಮಜಣ್ಣವರ ಆದಿಯಾಗಿ ಎಲ್ಲ ನಿರ್ದೇಶಕರುಗಳನ್ನು ನಮ್ಮ ಮಾಗಡಿಗೆ ಬರಮಾಡಿಕೊಂಡು ಅವ್ರಿಗೆ ಸ್ವಾಗತವನ್ನು ಮಾಡಿ ಅಭಿನಂದನೆಯನ್ನು ಸಲ್ಲಿಸಿ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಇದೇ ಭಾನುವಾರ 11 ಗಂಟೆಗೆ ಭಾನುವಾರ ಅದು 13ನೇ ತಾರೀಕು ಭಾನುವಾರ 13ನೇ ತಾರೀಕು 11 ಗಂಟೆಗೆ ಬಾಲಾಜಿ ಆಡಿಟೋರಿಯಂನಲ್ಲಿ ಒಂದು ಕಾರ್ಯಕ್ರಮವನ್ನು ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಾಲಣ್ಣವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ನಡೀತಾ ಇರುವಂಥ ಕಾರ್ಯಕ್ರಮ ಇದು. ಯಾಕಂದರೆ ಯಾವುದೇ ಪಕ್ಷದವ್ರನ್ನು ನಾವು ಕಾಂಗ್ರೆಸ್ ಪಕ್ಷದವ್ರನ್ನೇ ಕರ್ಕೊಂಡು ಮಾಡ್ತಾ ಇಲ್ಲ. ಎಲ್ಲ ಆಯ್ಕೆಯಾಗಿರುವಂಥ ಎಲ್ಲ ನಿರ್ದೇಶಕರುಗಳನ್ನು ಮತ್ತು ಮಾಗಡಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಂದರೆ ಮಾಗಡಿ ತಾಲೂಕು ಅಂತ ಹೇಳಿದ್ರೆ ಸೋಲೂರು ಆದಿಯಾಗಿ ಊಟಿಗಲ್ಲು ಮತ್ತು ಬಿಡದಿ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಸೇರುತ್ತೆ ಸೋಲೂರು ಒಳಪಡಿಸ್ಕೊಂಡು ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದಿಯಾಗಿ ಕಾರ್ಯದರ್ಶಿಗಳಾದಿಯಾಗಿ ಅಲ್ಲಿ ಇರುವಂಥ ಎಲ್ಲ ನೌಕರರು ವರ್ಗದವ್ರನ್ನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಹ ಸಹಕಾರಿಗಳು ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ನಮ್ಮ ಮುಖಂಡರುಗಳು ಏನಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾಗ್ಬೋದು ಹಲವಾರು ಜನ ಮುಖಂಡರುಗಳು ಏನು ಸಹಕಾರಿಗಳಿದ್ದಾರೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಅವರು ಮನವಿ ಮಾಡಲಿಕ್ಕೋಸ್ಕರ ಇವತ್ತು ಬಾಲಣ್ಣವರ ಮಾರ್ಗದರ್ಶನದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅವರೊಂದು ಮುಂಚಿತವಾಗಿ ಎಲ್ಲರಿಗೂ ಆಗಲಿ ನಾವು ವಾಟ್ಸಪ್ಪಲ್ಲಿ ಹೇಳುವಂಥದ್ದು ಅಧಿಕಾರಿ ವರ್ಗದವ್ರ ಕಡೆಯಿಂದ ಹೇಳಿಸಿದ್ದು ಇದ್ದೇ ಇರುತ್ತೆ. ಅದು ನಿಮ್ಮ ಮಾಧ್ಯಮ ಮುಖೇನ ಎಲ್ಲ ಒಂದು ಕಡೆ ವಿಷಯ ಮುಟ್ಟಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಅದಕ್ಕೆ ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿರುವಂಥದ್ದು.